ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾವಿನಕಾಯಿ ನೋಡ್ತಿದ್ದ ಹಾಗೇ ಬಾಯಲ್ಲೆಲ್ಲ ನೀರು ಬರುತ್ತೆ ರೀ. ಹೌದು, ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ವೆರೈಟಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ, ತೊಕ್ಕು, ರಸಮ್ಮು, ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಲ್ಲಿ ಈ ಥರ ವೆರೈಟೀಸ್ ಅಂದರೆ ಮಾವಿನ ಹಣ್ಣಲ್ಲಿ ಇನ್ನೆಷ್ಟು ವೆರೈಟೀಸ್ ಇರ್ಬೋದು ಹೇಳಿ. ಹೌದು, ದಿಢೀರ್ನೇ ಫಂಕ್ಷನ್ಗಳಲ್ಲಿ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡ್ದಲ್ಲಿ ನೋಡೋಣ ಬನ್ನಿ. ನಾವು ನಮ್ಮ ತೋಟದಿಂದ ಸ್ಪೆಷಲ್ಲಾಗಿ ಈ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋದಕ್ಕೋಸ್ಕರನೇ ತೊಗೊಂಬಂದಿದ್ದೀವಿ. ನೋಡಿ, ಹುಳಿ ಮಾವಿನಕಾಯಿ ಈ ಥರ ಉಪ್ಪಿನಕಾಯಿ ಹಾಕೋದಕ್ಕೆ ಮಾವಿನಕಾಯಿ ಸೂಕ್ತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ನಾವು ನೀಟಾಗಿ ಮಾವಿನಕಾಯಿನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಗಾರ್ಗಾಯಿ ಅಂತ ಇರೋಂಥದ್ದನ್ನ ಕಟ್ ಮಾಡ್ಕೊತಾ ಇದ್ದೀವಿ. ನೀಟಾಗಿ ತೊಳೆದು ನೋಡಿ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಕೆಲವರು ಇನ್ನೂ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊತಾರೆ, ಬಟ್ ಮಾಗಿದ್ಮೇಲೆ ತುಂಬ ಚಿಕ್ಕದಾಗ್ಬಿಡುತ್ತೆ. ನೋಡಿ, ಇದಕ್ಕೆ 2 ಚಮಚದಷ್ಟು ಮೆಂತ್ಯ, ಒಂದು 3ರಿಂದ 4 ಚಮಚದಷ್ಟು ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ. ನಾನಿಲ್ಲಿ 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಏನಿಲ್ಲ ಅಂದರೂ ಒಂದು 100 ಗ್ರಾಮ್ ಮೇಲಿರೋ ಅಂಥ ಬೆಳ್ಳುಳ್ಳಿ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮೆಂತ್ಯನ ಚೆನ್ನಾಗಿ ಕೆಂಪಳ್ಳಾಗೋವರೆಗೂ ಹುರ್ಕೊತೀನಿ. ಮೇಯ್ನಾಗಿ ಉಪ್ಪಿನಕಾಯಿ ಹಾಕೋದಕ್ಕೆ ಮೆಂತ್ಯನೇ ಬೇಕಾಗಿರೋದು. ನೋಡಿ, ನೀಟಾಗಿ ಒಂದು ಬ್ರೌನಿಷ್ ಕಲರ್ ಥರ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನೆಕ್ಸ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. 4ರಿಂದ 5 ಚಮಚ ಸಾಸಿವೆಯನ್ನು ತೊಗೊಂಡು ಚೆನ್ನಾಗಿ ಸಿಡ್ಸ್ಕೊತಾ ಇದ್ದೀನಿ. ದಪ್ಪ ಸಾಸಿವೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಚಿಕ್ಕ ಸಾಸಿವೆ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಾಸಿವೆ ಕೂಡ ಬೆಳ್ಳಗಾಗಬೇಕು. ನೋಡಿ, ಈ ಥರ ಚೆನ್ನಾಗಿ ಪಟ ಅಂತ ಸಿಡಿಬೇಕು. ಈ ಲೆವೆಲ್ಗೆ ನೀವು ರೋಸ್ಟ್ ಮಾಡಿಟ್ಕೊಬೇಕು. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ. ಕೆಲವರು ಇದು ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಲ್ಲ, ಅಚ್ಚ ಖಾರದ ಪುಡಿನೇ ಯೂಸ್ ಮಾಡ್ಕೊತಾರೆ. ಓಕೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು 3 ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡು ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಏನು ಒಂದು 100 ಗ್ರಾಮ್ ಬೆಳ್ಳುಳ್ಳಿ ಸುಳ್ತಿ ಇಟ್ಕೊಂಡಿರ್ತೀರಲ್ಲ ಆ ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇನ್ನೊಂದು ಕಡೆ ನೀವು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಎಣ್ಣೆ ಮತ್ತು ಸಾಸಿವೆ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ ನೀವಿಲ್ಲಿ ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ನೋಡಿರಿ ಒಂದು 2ರಿಂದ 3 ನಿಮಿಷ ಈ ಥರ ನೀಟಾಗಿ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿ ಮತ್ತು ಎಣ್ಣೆ ಬಿಡೋ ಥರ ಈ ಥರ ರೋಸ್ಟ್ ಮಾಡ್ಕೊತಾ ಇರ್ಬೋದು. ನೋಡಿ, ನೀವು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಆಲ್ಮೋಸ್ಟ್ ರೋಸ್ಟ್ ಆಗೋಗಿದೆ. ಅಚ್ಚ ಖಾರದ ಪುಡಿನ ಯಾಕಪ್ಪ ಎಣ್ಣೆಗೆ ಹಾಕ್ತಾಯಿದ್ದೀವಿ ಅಂತಂದರೆ ಎಣ್ಣೆ ಬಿಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ರುಬ್ಕೊಂಡಿರೋವಂಥ ಮಿಶ್ರಣನೂ ಕೂಡ ಏನು ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯನ ಇದಕ್ಕೆ ಹಾಕಬೇಕು. ಕೆಲವರು ಇದಕ್ಕೆ ಬೇಗ ಕೆಡಲ್ಲ ಅಂತಂದು ಹಿಂಗು ಕೂಡ ಬಳಸ್ಕೊತಾರೆ. ನಾವು ಜಾಸ್ತಿ ಇಲ್ಲಿ ಹಿಂಗನ್ನು ಬಳಸ್ತಾ ಇಲ್ಲ, ಯಾಕಂದರೆ ಬೇಗ ಖಾಲಿ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಅಂತಂದು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಎಣ್ಣೆಯೊಳಗೆ ಚೆನ್ನಾಗಿ ಬಾಡಿಸ್ಕೊಂಡು ಹಾಕ್ತಿದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಅಷ್ಟು ಮಾವಿನಕಾಯಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನೋಡಿ ಆ ಮಸಾಲೆ ಎಲ್ಲ ಅದರೊಳಗಡೆ ಇಟ್ಕೊಳ್ಳೋವರೆಗೂ ಸಿಮ್ಮಲ್ಲೇ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆಲವರು ಇದನ್ನು ಮಸಾಲೆ ರೆಡಿ ಮಾಡ್ಕೊಂಡು ಬಿಸಿ ಆಗ್ತಿದ್ದ ಹಾಗೆ ಆಫ್ ಮಾಡಿಬಿಡ್ತಾರೆ. ಮಾವಿನಕಾಯಿ ಸ್ವಲ್ಪ ಬಿಸಿ ಇರೋ ಥರ ಹಾಕ್ಕೊಂಡ್ರೆ ನಿಮಗೆ ಬೇಗ ಮಾಗುತ್ತೆ ಮತ್ತು ಜಾಸ್ತಿ ದಿನ ಇರುತ್ತೆ, ಕೆಡೋದಿಲ್ಲ. ನೋಡಿ, ಈ ಥರ ನೀವು ಒಂದು ಗ್ಲಾಸ್ ಬೌಲ್ಗೋ ಇಲ್ಲ ಪಿಂಗಾಣಿ ಜಾರ್ಗೋ ಇಲ್ಲ ಪ್ಲಾಸ್ಟಿಕ್ಕೋ ನೀರು ಇಲ್ದಲೇ ಇರೋ ಅಂಥದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಊಟದ ಟೈಮ್ಗಂತೂ ನೀರಂತ ರೆಡಿಯಾಗುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಇದೇ. ನೋಡಿ, ಫಂಕ್ಷನ್ಗಳಲ್ಲೆಲ್ಲ ಉಪ್ಪಿನಕಾಯಿ ಚಪ್ಪರಿಸ್ಕೊಂಡು ತಿಂತೀರ. ನೀವೇ ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋಗಾಗಿ ಇದೇ ಥರ ನನ್ನ ಸಪೋರ್ಟ್ ಮಾಡ್ತೀರಿ, ನಮ್ಮ ಚಾನಲ್ನ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.